ಹೌದು, 1,06,000 ಕೋಟಿ ಆಗಿದೆ. ಇಂದು ಕೂಡ 1 ಲಕ್ಷ ಆಗಿತ್ತು. ಆದ್ರೆ ಇಂದು ಕೂಡ 1 ಲಕ್ಷ ಆಯ್ತು. ಇಂದ ಬೊಮ್ಮಾವರ ಕಾಲದಲ್ಲಿ 1,90,000 ಅವ್ರದ್ದು ಇತ್ತು. ಸೊ ಸಾಲ ತೆಗಿದೆ, ಅದು ಅಭಿವೃದ್ಧಿ ಮಾಡ್ಲಿಕ್ಕೆ ಅನಿವಾರ್ಯ ಇದೆ. ನಮ್ಮೊಂದೇ ಅಲ್ಲ, ಎಲ್ಲ ರಾಜ್ಯಗಳು ಇನ್ಕ್ಲೂಡಿಂಗ್ ಕೇಂದ್ರ ಸರ್ಕಾರ 1,65,00,000 ಕೋಟಿ ಸಾಲ ಮಾಡಿದ್ದಾರೆ. ಸೊ ಅದು ಎಲ್ಲ ರಾಜ್ಯಕ್ಕೆ, ಕೇಂದ್ರ ಸರ್ಕಾರಕ್ಕೆ ದೇಶದಲ್ಲಿ ಅನಿವಾರ್ಯವಾಗಿದೆ. ಎಲ್ಲರೂ ಮಾಡ್ತಾರೆ, ನಮ್ಮ ಕರ್ನಾಟಕದಲ್ಲಿ ನಾವು ಮಾಡಿದ್ವಿ. ಈ ಬಜೆಟ್ ಗಮನಿಸಿದ್ರೆ ಮತ್ತಷ್ಟು ಸಾಲದ ಕುಪ್ಪಕ್ಕೆ ತಳ್ಳುವಂತ ಬಜೆಟ್. ಎಲ್ಲರೂ ಅದೇ ಹೇಳಿದ್ರೆ ನಮ್ಮ ಮುಂದೆ ಅಲ್ಲ, ನಮ್ಗಿಂತ ಮುಂದಿದ್ದಾರೆ ಎಲ್ಲರೂ. ಮಹಾರಾಷ್ಟ್ರ ಇದೆ, ಆಂಧ್ರ ಇದೆ, ತೆಲಂಗಾಣ ಇದೆ, ತಮಿಳುನಾಡು ಇದೆ, ಬೇರೆ ಬೇರೆ ಎಲ್ಲ ರಾಜ್ಯಗಳು ಕೂಡ ಸಾಲ ಪಡೆದೇ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಸಿಸ್ಟಮ್, ಅದು ಅಷ್ಟೇ. ಅದು ಸಾಲ ತಗೊಂಡಾರ ತಕ್ಷಣ ಎಲ್ಲ ಹೋಗೋದಿಲ್ಲ. ಮತ್ತೆ ಸಾಲ ಕೊಡ್ಲಿಕ್ಕೆ ಇತಿಮಿತಿ ಇದೆ. ಕರ್ನಾಟಕ ಇಷ್ಟು ಕೊಡಬೇಕಂತ ಒಂದು ನಿಗದಿ ಮಾಡ್ತಾರೆ, ಅದ್ರ ಪ್ರಕಾರ ನಾವು ಸಾಲ ಪಡಿತೀವಿ. ಹಂಗೆ ಏಕಾಏಕಿ ಪಡೆಯೋಲ್ಲ. ಸೊ ಎಲ್ಲರೂ ಮಾಡೋರು, ಹಿಂದೂ ಮಾಡಿದ್ರೆ ಮುಂದೆ ಕೂಡ ಅದು ಮುಂದುವರ್ತದೆ. ಬಹುತೇಕ ಬಿಜೆಪಿ ಸಿದ್ದರಾಮಯ್ಯನವರು ಕೊನೆಯ ಬಜೆಟ್ ಇವು ಅಂತ ಹೇಳಿ, ಸಿದ್ದರಾಮಯ್ಯನವ್ರದ್ದು ಕೊನೆಯ ಬಜೆಟ್ ಇವು ಅಂತ ಹೇಳಿ ಹೇಳ್ತಾರ. ಅದೇನ ಹಿಂದ್ ಹೇಳಿಲ್ಲ, ಎಷ್ಟು ಸಲ 6 ತಿಂಗಳ ಅಂತ ಹೇಳಿದ್ರಲ್ಲ, ನಿಮ್ಗೆ ಹೇಳಿದ್ರ ವರ್ಷ ಅಂದ್ರು, ಯುಗಾದಿ ಅಂದ್ರು, ಸಂಕ್ರಮಣ ಅಂದ್ರು, ಬಜೆಟ್ ಆಯ್ತು, ಮತ್ತೆ ಅಂದ್ರು. ನೀವೇ ಕೇಳಿದ್ರ ಪ್ರಶ್ನೆ. ಅವಾಗ 6 ತಿಂಗಳಲ್ಲಿ ಇರೋಲ್ಲ. ಅವ್ರ ರಾಜ್ಯಾಧ್ಯಕ್ಷ ಹೇಳಿದ್ರು, CT ರವಿ ಅವ್ರು ಹೇಳಿದ್ರು, ಮತ್ತೆ ಯಾರು ಹೇಳಿದ್ರು. ಹೇಳಿ ಒಟ್ಟು ಅವ್ರ ಸಮಾಧಾನ ಇರ್ಬೇಕಷ್ಟೇ. ಅಷ್ಟೇ, ಅದನ್ನ ಬಿಟ್ರೆ ಬೇರೆ ಏನಿಲ್ಲ. ತಮ್ಮ ಸಮಾಧಾನಕ್ಕೆ ಹೇಳ್ತಾರೆ. ನಮಗೆ ಜನ ಆಶೀರ್ವಾದ ಮಾಡಿದ್ರು 5 ವರ್ಷಕ್ಕೆ. 5 ವರ್ಷ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುತ್ತೆ. ಕಾಂಗ್ರೆಸ್ ಸರ್ಕಾರ ಇರುತ್ತೆ, ಬಟ್ ಸಿಎಂ ಯಾರು ಕಾಂಗ್ರೆಸ್ ಸರ್ಕಾರ ಇರುತ್ತೆ ಸರ್. ಸಿಎಂ ಯಾರು ಇರ್ತಾರೆ ಅನ್ನೋದು ಕುತೂಹಲ. ಅವ್ರು ಇದಾರಲ್ಲ, ಈಗಿಲ್ಲ. ಅದ್ರ ಬಗ್ಗೆ ಬಂದಾಗ ಚರ್ಚೆ ಮಾಡಿ. ಈಗ ಇದಾರಂತ ಹಿಡಿಬೇಕು ನಾವು. ಯಾರು ಹೇಳಿತಾರತ್ ಯಾರು ಹೇಳಿದ್ರೆ ಅವ್ರಿಗೆ ಇಲ್ಲ, ಹೇಳಿತಾರತ್ ಯಾರು ನಾವು ಹೇಳಿಲ್ಲ, ನಮ್ಮ ಹೈಕಮಾಂಡ್ ಎಲ್ಲಿ ಹೇಳಿಲ್ಲ. ಬಟ್ ನಿಮ್ ಕೆಲವು ಶಾಸಕರು ಡಿಸೆಂಬರ್ ಅಂತ್ಯಕ್ಕೆ ಸಿಎಂ ಆಗ್ತಾರೆ, ಸಿದ್ದರಾಮಯ್ಯ DK ಶಿವಕುಮಾರ್ ನಾನು ರಕ್ತದಲ್ಲಿ ಬರೆದು ಕೊಡ್ತೀನಿ ಅಂತ ನಿಮ್ ಶಾಸಕರು ಹೇಳ್ತಾರೆ. ಕೆಲವ್ರು ಮುಂದುವರಿದಾರ ಹೇಳ್ತಾರಲ್ಲ ನಮ್ಮವ್ರು. 5 ವರ್ಷ ಅವ್ರೇ ಹೇಳ್ತಾರೆ ಅಂತ ಮಂತ್ರಿಗಳು ಹೇಳಿದ್ದಾರೆ, ಶಾಸಕರು ಹೇಳಿದ್ದಾರೆ. ಮತ್ತೆ ಈಗೇನ್ ಮಾಡೋರು? ವೈಯಕ್ತಿಕವಾಗಿ ಜಾರಕಿಹೊಳಿ ಅಭಿಪ್ರಾಯ ಏನ್ ಸರ್? ಒಂದಲ್ಲ, ಪಕ್ಷ ಅಧಿಕಾರದಲ್ಲಿ ಗೊಂದಲ ಇರೋದು, ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ. ಅವಾಗ ಪವರ್ ಶೇರಿಂಗ್ ಚರ್ಚೆ ಆಗಿತ್ತು, ಅದ್ ನಮ್ಗೆ ಗೊತ್ತಿಲ್ಲ. ಅದು ನಾವ್ ಹೇಳಿದ್ರಲ್ಲ, ಪದೇ ಹೇಳಿದ್ವಿ. ಹೈಕಮಾಂಡ್ದಕ್ಕೆ ಅಲ್ಲಿ ಚರ್ಚೆ ಆಗಿದೆ, ಗೊತ್ತಿಲ್ಲ ನಮಗೆ. ನಮ್ದಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ, 3 ವರ್ಷ ಆಗಿದೆ, ಇನ್ನು 2 ವರ್ಷ ಇರ್ತಾರಂತ ನಮ್ಮ ಭಾವನೆ. ಥ್ಯಾಂಕ್ ಯು. KPCC ಅಧ್ಯಕ್ಷರ ಬದಲಾವಣೆ ಸರ್, ಅದು ಅಲ್ಲೇ ಹೋಗ್ಲ, ಡೆಲ್ಲಿಗೆ ಹೋಗ್ಬೇಕಾ? ಏನ್ ಮಾಡೋದು? ನಾವು ಹುಬ್ಬಳ್ಳಿಗೆ ನಮ್ಮ ಕಡೆಗೆ ನೀವು ಕೇಳಿದ್ ಹೇಳೋದು ಅಷ್ಟೇ. ಮೊನ್ನೆ ಪ್ರಸಾದ್ ಮನೆ ಕೇಳಿದ್ವಿ, ಅದನ್ನೇ ಹೇಳಿದ್ವಿ. ಇಲ್ಲೂ ಅದನ್ನೇ ಹೇಳ್ತೀವಿ, ನಾಳೆ ಎಲ್ಲಾ ಕಡೆ ಅದನ್ನೇ ಹೇಳ್ತೀವಿ. ಅದು ಡೆಲ್ಲಿ ಅವ್ರು ನಿರ್ಧಾರ ಮಾಡಬೇಕು. ಕಾದ್ ನೋಡ್ಬೇಕು ಯಾರು ಮಾಡ್ತಾರ, ಯಾವಾಗ ಮಾಡ್ತಾರಂತ. ಅದ್ ನೋಡೋಣ. ಥ್ಯಾಂಕ್ ಯು.